ಓಂ ಶ್ರೀ ಮೂಕಾಂಬಿಕಾಯ ನಮಃ. ಯೋಗಿನ ವಿಚಾರ, ದೈವಸಿದ್ಧಿಯ ವಿದ್ಯೆಗಳನ್ನು ಕಲಿಯಲು, ದೇವರು ಕಲಿಸುವಂತಹ ವಿದ್ಯೆಗಳನ್ನು ಕಲಿಯಲು ಮೊದಲಿಗೆ ನಾವು ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ದೈವಸಿದ್ಧಿ ಮಾಡಲಿಕ್ಕೆ ದೇವ್ರ ದರ್ಶನ ಮಾಡಬೇಕು ಅಂದರೆ ಕೆಲವರು ದುಡ್ಡೇ ಇಲ್ಲ ಅಂತ ಹೇಳ್ತೀರಿ ಅಲ್ವಾ. ಈಗ ನಾನು ನಿಮಗೆ ನನ್ನದೇ ಆದ ಒಂದು ಉದಾಹರಣೆ ಕೊಡ್ತೇನೆ. ಹೌದು, ನನ್ನ ಹತ್ರನೂ ಕೆಲವೊಮ್ಮೆ ದುಡ್ಡೇ ಇರ್ತಾ ಇರಲಿಲ್ಲ ದೇವ್ರ ದರ್ಶನಕ್ಕೆ ಹೋಗಬೇಕು ಅಂತ ಮನಸ್ಸಲ್ಲಿ ಅನಿಸಿದಾಗ. ಆದರೆ ದುಡ್ಡು ಮಾಡ್ಕೊಂಡು ಹೋಗಬೇಕು ಅಂದರೆ ಸಮಯ ಬೇಕಾಗುತ್ತೆ. ನನಗೆ ಏನಂದರೆ ಹೋಗಬೇಕು ಅಂದರೆ ಹೋಗಲೇಬೇಕು, ಅರ್ಥ ಆಯ್ತಾ. ಮನಸ್ಸಲ್ಲಿ ಬಂತು ಅಂದರೆ ನಾನು ಹೋಗೇ ಬಿಡಬೇಕು, ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳೇಬೇಕು. ಇಲ್ಲ ಅಂದರೆ ನನಗೂ ಬೇಜಾರಾಗುತ್ತೆ, ಅಲ್ಲಿ ದೇವರಿಗೂ ಬೇಜಾರಾಗುತ್ತೆ, ಅರ್ಥ ಆಯ್ತಾ. ಅದಕ್ಕೆ ನಾನೇನು ಮಾಡ್ಕೊತೀನಿ ಅಂದರೆ, ಕೆಲವೊಮ್ಮೆ ಏನು ಮಾಡ್ಕೊತಿದ್ದೆ ಅಂದರೆ, 4 ವರ್ಷದ ಹಿಂದೆ ನನ್ನ ಹತ್ರ ಬಸ್ ಖರ್ಚಿಗೆ ಟ್ರೈನ್ ಖರ್ಚಿಗೆಲ್ಲ ದುಡ್ಡಿಲ್ಲ ಅಂದರೂ ನಾನು ನಡೆದೇ ಹೋಗ್ತಾ ಇದ್ದೆ. ನನಗೆ ಊಟ ಮಾಡಲಿಕ್ಕೂ ಕೆಲವೊಮ್ಮೆ ದುಡ್ಡೇ ಇರ್ತಾ ಇರಲಿಲ್ಲ, ಅರ್ಥ ಆಯ್ತಾ. ಆಗ ನನಗೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನನಗೆ ಹಸಿವಾದಾಗ, ದೇವರೇ ನನಗೆ ಹಸಿವಾಗ್ತಾಯಿದೆ, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅಂದಾಗ ನನಗೆ ಎಲ್ಲಾದರೂ ಒಂದು ಪ್ರೋಗ್ರಾಮ್ ನಡೀತಾಯಿತ್ತು ದೇವಸ್ಥಾನದಲ್ಲಿ, ಸರಿ, ಅಲ್ಲಿ ಪ್ರಸಾದ ಸಿಗ್ತಾಯಿತ್ತು. ಇದು 1ನೇ ವಿಚಾರ. ಆಮೇಲೆ ಇನ್ನು 2ನೇ ವಿಚಾರ, ಯಾರಾದರೂ ಒಂದು 4 ಬಾಳೆಹಣ್ಣನ್ನು ಕೊಟ್ಬಿಡ್ತಾಯಿದ್ರು ನನಗೆ. ಅದು ನನಗೆ ಒಂದು ದಿನ ಕಳೀತಾ ಇದ್ದೆ. ನಾನು 4 ಬಾಳೆಹಣ್ಣು, ಒಂದೊಂದೇ ಬಾಳೆಹಣ್ಣು, ಒಂದು 3 ತಾಸಿಗೆ ಒಂದು ಬಾಳೆಹಣ್ಣು ತಿಂದ್ಕೊಳ್ತಾ ನೀರು ಕುಡ್ಕೊತ ಒಂದು ದಿನನ ಕಳೀತಾ ಇದ್ದೆ. ಮತ್ತು ಜಪ, ಮತ್ತು ಪಾರಾಯಣ, ದೇವಿ ಪಾರಾಯಣ, ಹಾಗೆ ಶಿವ ಸಹಸ್ರನಾಮ ಎಲ್ಲ ಓದ್ತಾ ಇದ್ದೆ. ಶಿವ ದೇವಸ್ಥಾನದಲ್ಲಿ ಶಿವ ಸಹಸ್ರನಾಮ ಓದೋದು, ಹಾಗೆ ದೇವಿ ದೇವಸ್ಥಾನದಲ್ಲಿ ಅಮ್ಮನವ್ರ ಪಾರಾಯಣ ಮಾಡೋದು, ಹಾಗೆ ಶ್ರೀ ಗಣೇಶ ದೇವಸ್ಥಾನದಲ್ಲಿ ಶ್ರೀ ಗಣೇಶಾಯ ನಮಃ ಅಂತ ಹೇಳೋದು. ಯಾವ ದೇವಸ್ಥಾನನೂ ಬಿಡ್ತಾ ಇರಲಿಲ್ಲ ನಾನು. ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲೆಲ್ಲ ಕೂತು ದೇವರ ದರ್ಶನ ಮಾಡಿ ಆಶೀರ್ವಾದ ತಗೊಳ್ತಾ ಹೋಗ್ತಾ ಇದ್ದೆ, ಗೊತ್ತಾಯ್ತಾ. ಹೀಗೆ ಮಾಡ್ಕೊತ ಹೋದಾಗ ನನಗೆ ಎಲ್ಲ ದೇವರ ಆಶೀರ್ವಾದ ಸಿಗುವುದರ ಜೊತೆ ತುಂಬಾ ನಾನು ವಿದ್ಯೆಗಳನ್ನು ಕಲ್ತ್ಕೊಳ್ತಾ ಕೂಡ ಇದ್ದೀನಿ. ಹೌದು, ಕೆಲವರು ಕೇಳಿದಿರಿ ಅಲ್ವ, ನಟೇಶ್ ಅವ್ರು ಕೇಳಿದಿರಿ, ದೇವರು ವಿದ್ಯೆ ನಮಗೆ ಏನನ್ನು ನಾವು ಕಲ್ತ್ಕೊಳ್ಬೋದು, ಎಷ್ಟು ವಿಚಾರಗಳನ್ನು ತಿಳ್ಕೊಬೋದು ದೇವರು ನಮ್ಮ ಮನೆಯಲ್ಲಿದ್ದರೆ ಅಂತೆಲ್ಲ ಕೇಳಿದಿರಿ ಅಲ್ವಾ. ಹೌದು, ದೇವ್ರ ಹತ್ರ ಎಷ್ಟು ಶಕ್ತಿ ಇದೆ, ದೇವ್ರ ಹತ್ರ ಎಷ್ಟು ವಿದ್ಯೆ ಇದೆ, ದೇವ್ರ ಹತ್ರ ಎಷ್ಟು ಪರಾಕ್ರಮ ಇದೆ, ಅದೆಲ್ಲ ನಾವು ತಿಳ್ಕೊಳ್ತಾ ಹೋಗ್ಬೋದು. ನಾವು ಮಾಡುವಂತಹ ತಪಸ್ಸು, ನಾವು ಮಾಡುವಂತಹ ಭಕ್ತಿ, ನಾವು ಮಾಡುವಂತಹ ಸಂಚಾರ, ನಾವು ಮಾಡುವಂತಹ ದೇವರ ದರ್ಶನ, ಇದೆಲ್ಲದರ ಮೇಲೆ ನಮಗೆ ಎಲ್ಲ ದೇವರುಗಳು ಅವ್ರದ್ದೇ ಆದ ಒಂದು ಖುಷಿಯಿಂದ ನಮಗೆ ಅನುಗ್ರಹ ಕೊಡ್ತಾ ಹೋಗುತ್ತಾರೆ ವೀಕ್ಷಕರೇ. ನನಗೂ ಅದೇ ಥರ ಆಗಿರೋದು. ಈಗ ನೋಡಿ, ನಾನು ತುಂಬ ದಿನದ ಹಿಂದೆ ನಾನು ನಿಮ್ಮ ಥರನೇ ಪ್ಯಾಂಟು ಶರ್ಟ್ ಎಲ್ಲ ಹಾಕ್ಕೊಂಡು ಜಿಮ್ಮಿಗೆಲ್ಲ ಹೋಗಿ ತುಂಬ ಬಾಡಿ ಪಿಟ್ ಇಟ್ಕೊಂಡು ಎಲ್ಲ ಹೋಗ್ತಾ ಇದ್ದೆ. ಬಾಡಿ ಪಿಟ್ ಮಾಡ್ಕೊಂಡು ತುಂಬ ಸ್ಟೈಲಾಗಿ ಇದ್ದೆ. ಆ ದಿನದಲ್ಲಿ ನಾನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೆ. ಆದರೆ ಈ ದಿನದಲ್ಲಿ ಲುಂಗಿ ಶರ್ಟು ಹಾಕ್ಕೋತೀನಿ. ಯಾಕಂದರೆ ನಮಗೆ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋದಂದರೆ ಈಗ ತುಂಬ ಮುಜುಗರ ಆಗುತ್ತೆ. ಅದೇ ಲುಂಗಿ ಒಂದು ಶರ್ಟ್ ಅಂದರೆ ತುಂಬ ಖುಷಿ ಆಗುತ್ತೆ. ನನ್ನ ವಿಚಾರ ಯಾಕೆ ತಿಳಿಸಿದೆ ಅಂದರೆ, ನಿಮಗೆ ನಾವು ಇಲ್ಲಿ ದೈವಸಿದ್ಧಿಯನ್ನು ನಮ್ಮ ಕುಟುಂಬ ಉದ್ಧಾರ ಮಾಡ್ಕೊಳಕ್ಕಾದ್ರೂ ನಾವು ಮಾಡ್ಕೋಬೇಕು, 1ನೇ ವಿಚಾರ. ಇನ್ನು 2ನೇ ವಿಚಾರ, ನಮ್ಮ ದೇಹವನ್ನು, ನಮ್ಮ ಸೌಂದರ್ಯವನ್ನು, ನಮ್ಮ ತೇಜಸ್ಸನ್ನು ಕಾಪಾಡ್ಕೊಳ್ಳಿಕ್ಕಾದ್ರೂ ನಾವು ದೈವಸಿದ್ಧಿಯನ್ನು ಮಾಡಿಕೊಳ್ಳಲೇಬೇಕು. ಮತ್ತು ದೈವಸಿದ್ಧಿಯಲ್ಲಿ ಎಲ್ಲ ವಿದ್ಯೆಗಳನ್ನು ನಾವು ಕಲಿಬಹುದು. ದೇವ್ರ ದರ್ಶನ ಮಾಡ್ತಾ ನಮಗೆ ಎಷ್ಟೋ ಅನುಭವ ಆಗುತ್ತದೆ. ಆದರೆ ನಾವು ಮೌನವಾಗಿ ದೇವ್ರ ದರ್ಶನವನ್ನು ಮಾಡಬೇಕು. ಆದಷ್ಟು ನಾವು ದೇವ್ರ ಜಪ ಮಂತ್ರದಲ್ಲೇ ನಿರತರಾಗಬೇಕು ಇಡೀ ದಿನನೂ. ನಾನು ಸಂಚಾರ ಮಾಡ್ತೀನಿ ಅಂತ ಎಲ್ಲರ ಹತ್ರನೂ ಮಾತಾಡ್ಸೋರ ಹತ್ರ ಎಲ್ಲ ಮಾತಾಡ್ತಾ ಹೋಗೋದಲ್ಲ, ಅರ್ಥ ಆಯ್ತಾ. ಯಾರಾದರೂ ನಿಮಗೆ ಸಿದ್ಧಿ ಮಾಡಿದ್ಮೇಲೆ, ನೀವು ಎಲ್ಲ ವಿದ್ಯೆ ಕಲ್ತ ಮೇಲೆ ಮಾತಾಡಿಸಿ ಆಶೀರ್ವಾದ ಮಾಡಿ ಅವರಿಗೆ ನಿಮಗೆ ಏನು ಮನಸ್ಸಲ್ಲಿ ಬರುತ್ತೆ ಅದನ್ನು ನೀವು ಮಾಡ್ಬೋದು, ಅವರ ಭಕ್ತಿಗೆ ತಕ್ಕಂತೆ, ಅರ್ಥ ಆಯ್ತಾ. ದೇವರು ಹಾಗೆ ನಮ್ಮ ಭಕ್ತಿಗೆ ತಕ್ಕಂತೆಯೇ ಆಶೀರ್ವಾದ ಕೊಡೋದು. ಈಗ ಉದಾಹರಣೆಗೆ ನಮ್ಮ ವಿಚಾರ ಹೇಳ್ತೀವಿ. ಇವಾಗ ಕೆಲವರು ನಮಗೆ ಪಾದ ಪೂಜೆ ಮಾಡ್ತಾರೆ, ಅವರಿಗೆ ಅನುಗ್ರಹ ಬೇರೆಯೇ ಆಗುತ್ತೆ. ಯಾಕಂದರೆ ನಮ್ಮ ಜೊತೆ ಸಹಸ್ರಾರು ದೇವರುಗಳು ಇರ್ತವೆ. ನಾವು ದರ್ಶನ ಮಾಡಿದ ದೇವರುಗಳು, ನಾವು ಆಶೀರ್ವಾದ ಪಡ್ಕೊಂಡ ದೇವರುಗಳು 1-2 ಅಲ್ಲ, ತುಂಬಾ ದೇವರುಗಳು, ಅರ್ಥ ಆಯ್ತಾ. ಆ ದೇವರುಗಳಿಂದೆಲ್ಲ ಅವರಿಗೆ ಅನುಗ್ರಹ ಆಗುತ್ತದೆ ವೀಕ್ಷಕರೇ. ಬರೀ ನಮ್ಮಿಂದ ಅಷ್ಟೇ ಅಲ್ಲ, ಅವರು ಮಾಡುವಂತಹ ಸೇವೆ ಮೇಲೆ ಅದು ಡಿಪೆಂಡ್ ಆಗುತ್ತದೆ. ಕೆಲವರು ಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ಮ ಕಾಲು ಹಿಡಿದು ಆಶೀರ್ವಾದ ತಗೊಳ್ತಾರೆ. ಕೆಲವರು ನಿಂತ್ಕೊಂಡೇ ಕೈ ಮುಗಿದು ಆಶೀರ್ವಾದ ತಗೊಳ್ತಾರೆ, ಅರ್ಥ ಆಯ್ತಾ. ಕೆಲವರು ಮಂಡಿ ಊರಿ ಕೈ ಮುಗಿದು ಆಶೀರ್ವಾದ ತಗೊಳ್ತಾರೆ. ಇದಕ್ಕೂ ಕೂಡ ದೇವರು ಎಷ್ಟು ಭಕ್ತಿ ಇದೆ ಅಂತ ನೋಡಿ ದೇವರು ಅನುಗ್ರಹಿಸ್ತಾರೆ. ಬರೀ ಇದೊಂದೇ ವಿಚಾರ ಅಲ್ಲ,
ಹಾಗೆ ಮನಸ್ಸಲ್ಲಿ ಭಕ್ತಿ ಇದ್ದು ಕೆಲವರು ನೋಡಿಕೊಂಡು ಒಂದು ಸ್ಮೈಲ್ ಮಾಡ್ತಾರೆ ಅಥವಾ ಕೈ ಮುಗಿತಾರೆ. ಅರ್ಥ ಆಯ್ತಾ? ಅದಕ್ಕೂ ದೇವರ ಅನುಗ್ರಹ ಆಗುತ್ತೆ. ಇಲ್ಲಿ ನಮ್ಮದು ಅಷ್ಟು ಹೆಚ್ಚಿನದಾಗಿ ಏನೂ ಇರೋದಿಲ್ಲ. ಅರ್ಥ ಆಯ್ತಾ? ದೇವರ ಅನುಗ್ರಹ ಅವರಿಗೆ ಎಷ್ಟು ಆಗಬೇಕು ಅಷ್ಟು ಆಗುತ್ತಾ ಇರುತ್ತದೆ. ಹೀಗೆ ಸಿದ್ಧಿಯಲ್ಲಿ ತುಂಬ ಇದೆ. ಮತ್ತು ಇನ್ನೊಬ್ಬರು ಒಂದು ಪ್ರಶ್ನೆ ಕೇಳಿದ್ರಿ, ಹೌದು, ಭಾಗ್ಯೇಶ್ವರ ಧಾಮ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಿ. ಅವರು ನೋಡಿದ ತಕ್ಷಣ ಎಲ್ಲ ವಿಚಾರಗಳನ್ನು ಹೇಳಿಬಿಡ್ತಾರಲ್ಲ, ಎಲ್ಲ ವಿಷಯಗಳನ್ನು ಒಂದು ಮನುಷ್ಯಂದು ಹೇಳಿಬಿಡ್ತಾರಲ್ಲ, ಅವರಿಗೆ ಹೇಗೆ ಗೊತ್ತಾಗುತ್ತದೆ, ಅದಕ್ಕೆ ಏನು ಸಿದ್ಧಿ ಮಾಡಬೇಕಂತ ಕೇಳಿದ್ರಿ. ಹೌದು, ಅದು ಎಲ್ಲರಿಗೂ ಗೊತ್ತಾಗುತ್ತದೆ, ದೈವ ಸಿದ್ಧಿ ಮಾಡಿದವರಿಗೆ. ಈಗ ನಮಗೂ ಅದು ಗೊತ್ತಾಗುತ್ತದೆ. ಗೊತ್ತಾಯ್ತಾ? ಅದು ದೇವಿ ಅಮ್ಮನವರ ಸಿದ್ಧಿ ಮಾಡಿದ್ರೆ ನಿಮಗೆ ಬೇಗ ಅದು ಅರ್ಥ ಆಗುತ್ತದೆ. ಓಂ ಶ್ರೀ ದುರ್ಗಾಯ ನಮಃ ಅಂತ ನೀವು ಈ ದುರ್ಗಾದೇವರ ಸಿದ್ಧಿ ಮಾಡಿದ್ರಂತೂ ನಿಮಗೆ ತುಂಬಾ ಬೇಗ ಅಮ್ಮನವರು ನಿಮಗೆ ಕನೆಕ್ಟ್ ಆಗುತ್ತಾರೆ, ಹಾಗೆ ಬೇಗ ತಿಳಿಸ್ಕೊಡುತ್ತಾರೆ. ಯಾಕಂದರೆ ದುರ್ಗಾದೇವರ ಕುರಿತು ತಪಸ್ಸು ಆಚರಣೆ ಮಾಡ್ತಾ ಇರೋದು ನಾನು ಪ್ರತಿಕ್ಷಣ ಮಾಡ್ತಾ ಇರ್ತೇನೆ ಅಮ್ಮನವ್ರ ಕುರಿತು. ಈಗ ನಾನು ನಿಜ ಹೇಳಬೇಕು, ಸಂಚಾರಕ್ಕೆ ಹೋದಾಗ ಧರ್ಮಸ್ಥಳ ಹೋಗ್ತೀನಿ, ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತೀನಿ, ಮೂಕಾಂಬಿಕಾ ಹೋಗ್ತೀನಿ. ಕನ್ನಡದಲ್ಲಿ ಸಾಮಾನ್ಯ ಯಾವುದಿದೆ ಎಲ್ಲ ನಾನು ಕೆಲವು ಸಮಯ ಸಿಕ್ಕಿದಾಗ ನಾನು ಹೋಗ್ತೀನಿ, ಎಲ್ಲ ನಾನು ಜವಾಬ್ದಾರಿಗಳನ್ನು ಮುಗಿಸ್ಕೊಳ್ತಾ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಹೇಳ್ತೀನಿ, ಕೇಳ್ಕೊಳ್ಳಿ. ನಾನು ಸಿದ್ಧಿ ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅಂತ ಎಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ಅಲ್ಲ ವೀಕ್ಷಕರೇ, ಎಲ್ಲ ಜವಾಬ್ದಾರಿಗಳನ್ನು ಇಟ್ಕೋಬೇಕು. ಈಗ ನಿಮ್ಮ ತಂದೆ ತಾಯಿ ಇದ್ದರೆ ತಂದೆ ತಾಯಿನ ನೋಡ್ಕೊಳ್ತಾ ಸಿದ್ಧಿ ಮಾಡ್ಬೋದು, ದೇವರು ಕಲಿಸೋ ವಿದ್ಯೆಗಳನ್ನು ಕಲಿಬೋದು. ಹಾಗೆ ನಿಮ್ಗೆ ಹೆಂಡತಿ ಮಕ್ಕಳಿದ್ರೆ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ತಾ ನೀವು ದೇವರು ಕಲಿಸೋ ವಿದ್ಯೆಗಳನ್ನು ಕಲ್ತ್ಕೋಬೋದು. ಹಾಗೆ ನೀವು ಅವರಿಗೆ ಮಾತಾಡ್ದೇನೂ ಒಳ್ಳೇದು ಮಾಡ್ಬೋದು, ಅನುಗ್ರಹಿಸ್ಬೋದು, ದೇವ್ರ ಕೈ ಕೇಳ್ಕೊಬೋದು. ನೋಡಿರಿ, ಯಾರು ಮೋಸ ಮಾಡಿದ್ರು ದೇವರಂತೂ ಮೋಸ ಮಾಡಲ್ಲ ವೀಕ್ಷಕರೇ. ಸರಿನಾ? ದೇವರು ಎಷ್ಟು ನೆಮ್ಮದಿ ಕೊಡಬೇಕು, ಎಷ್ಟು ಅನುಗ್ರಹ ಕೊಡಬೇಕು ಅದು ಕೊಡ್ತಾ ಹೋಗ್ತಾನೆ. ನಮಗೆ ಇವಾಗಲೇ ಬೇಕು, ನನಗೆ ಇವಾಗಲೇ ಕಾರ್ ಬೇಕು, ಇವಾಗಲೇ ಅಷ್ಟು ಕೋಟಿ ಬೇಕು, ಇವಾಗಲೇ ಅಷ್ಟು ದುಡ್ಡು ಬೇಕು ಅಂದ್ರೆಲ್ಲ ಅದು ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವಿಚಾರಗಳನ್ನು ದೇವ್ರ ಮುಂದೆ ಇಡ್ತಾ ಹೋಗಬೇಕು. ನನಗೆ ಕಾರ್ ಬೇಕು, ಮನೆ ಬೇಕು, ನನಗೆ ಹೆಂಡತಿ ಬೇಕು, ನನಗೆ ಅದು ಬೇಕು, ಇದು ಬೇಕು ಅಂತೆಲ್ಲ ಒಂದೇ ಸಾರಿ ನಾವು ದೇವ್ರ ಹತ್ರ ಕೇಳಿದ್ರೆ ಅದು ಹೇಗೆ ಸಾಧ್ಯ? ಅದು ಒಂದೇ ಸಲ ಬಂದರೂ ಅದನ್ನು ನಮಗೆ ಅನುಭವಿಸೋಕ್ಕೆ, ಅದನ್ನು ಒಂದು ಸವಿಯೋಕ್ಕೆ ಹೇಗೆ ಸಾಧ್ಯ? ಎಲ್ಲೋ ಬಂದರೆ ಅಲ್ವಾ? ಅದಕ್ಕೆ ನಾವು ಒಂದೊಂದನ್ನೇ ದೇವ್ರ ಮುಂದೆ ಇಡ್ತಾ ಹೋಗಬೇಕು. ಮೊದಲಿಗೆ ನಾವು ಒಂದು ಸಿದ್ಧಿ ಮಾಡಬೇಕು ಅಂದರೆ ನಾವು ದೈವ ಸಿದ್ಧಿಯ ವಿಚಾರವನ್ನೇ ದೇವ್ರ ಮುಂದೆ ಇಡಬೇಕು. ನಾವು ಯಾವ ವಿಚಾರ ನಮ್ಮ ಮನಸ್ಸಲ್ಲಿ ಬರುತ್ತೆ ಆ ಕೆಲಸ ಮಾತ್ರ ದೇವರು ಮಾಡಿಕೊಡ್ತಾರೆ. ಯಾವ ವಿಚಾರ ನಾವು ಮನಸ್ಸಿಂದ ಒಂದು ಸಂಕಲ್ಪ ಮಾಡಿ ದೇವ್ರ ಮುಂದೆ ಹೇಳ್ತೀವಿ, ನಾವು ದೇವ್ರ ಸೇವೆ ಮಾಡಿಕೊಂಡು, ಆಗ ಮಾತ್ರ ದೇವರು ನಮಗೆ ಅದೇ ಕೆಲಸವನ್ನು ಮಾಡಿಕೊಡುತ್ತಾರೆ. ಅರ್ಥ ಆಯ್ತಾ? ನೀವೆಲ್ಲವನ್ನು ಇಟ್ಬಿಟ್ರೆ ದೇವರಿಗೆ ಇವನು ತುಂಬಾ ಆಸೆ ಇಟ್ಕೊಂಡಿದ್ದಾನೆ ಇವನು ಅಂತ ಒಂದು ಮನಸ್ಸೆಲ್ಲ ಆಗುತ್ತೆ. ಅಷ್ಟಕ್ಕೆ ದೇವರು ಸುಮ್ಮನೆ ಆಗ್ತಾರೆ. ಆಯಿತಾ? ಇದು ವಿಚಾರ ವೀಕ್ಷಕರು. ಅದಕ್ಕೆ ನೀವು ಯಾವುದೇ ಒಂದು ವಿಚಾರ ಆಗಿರಲಿ ಒಂದೊಂದೇ ಎತ್ತಿಡಿ, ಒಂದೊಂದೇ ಸ್ಟೆಪ್ ಮೇಲಕ್ಕೆ ಹೋಗಿ, ಒಂದೇ ಸಲ ಮೇಲಕ್ಕೆ ಹೋಗೋದು ಬೇಡ. ಆಯಿತಾ? ಓಂ ಶ್ರೀ ದುರ್ಗಾಯ ನಮಃ, ಹಾಗೆ ಓಂ ಶ್ರೀ ಮೂಕಾಂಬಿಕಾಯ ನಮಃ, ಹಾಗೆ ಓಂ ಮುರುಡೇಶ್ವರಾಯ ನಮಃ, ಓಂ ಶ್ರೀ ಮಹಾಬಲೇಶ್ವರಾಯ ನಮಃ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಹಾಗೆ ಹೆಚ್ಚಿನ ರೀತಿಯ ಶೇರ್ ಕೂಡ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ, ಅವರಿಗೂ ಒಂದು ಸಿದ್ಧಿ ಮಾಡಲಿಕ್ಕೆ ಅನುಕೂಲ ಆಗಲಿ. ಹಾಗೆ ನೀವೆಲ್ಲ ಒಂದು ಸಿದ್ಧಿಯನ್ನು ಮಾಡ್ಕೊಳ್ಳಿ. ಸಿದ್ಧಿ ಮಾಡಲಿಕ್ಕೆ ಮೊದಲು ಸಂಚಾರ ಮಾಡ್ಕೊಳ್ಳಿ. ಬರೀ ಸಿದ್ಧಿ ಮಾಡೋರು ದೇವರ ವಿದ್ಯೆ ಕಲಿಯೋರು ಮಾತ್ರ ಅಲ್ಲ, ಎಲ್ಲರೂ ಕೂಡ ದೇವರ ದರ್ಶನ ಸಂಚಾರ ಮಾಡೋದ್ರಿಂದ ಅವರಿಗೆ ಏನು ಬೇಕು ಅದು ಅನುಗ್ರಹ ಆಗುತ್ತದೆ. ಆದರೆ ಸ್ನಾನ ಮಾಡಿಕೊಂಡೇ ದೇವಸ್ಥಾನಕ್ಕೆ ಹೋಗಿ. ಸಿದ್ಧಿ ಮಾಡೋರು ಕೂಡ ದಿನಕ್ಕೆ 3 ಸರಿ ಸ್ನಾನ ಮಾಡಿ, ಸರಿನಾ? ದೇವಸ್ಥಾನಕ್ಕೆ ಹೋಗುವಾಗ ಸ್ನಾನ ಮಾಡಿಕೊಂಡೇ ಹೋಗಿ, ಸ್ನಾನ ಮಾಡದೆ ಹೋಗಬೇಡಿ. ಯಾಕಂದರೆ ಸ್ನಾನ ಮಾಡದೆ ಹೋದರೆ ಪ್ರಯೋಜನ ಇಲ್ಲ, ಅಲ್ಲಿ ಮತ್ತೆ ನಮ್ಮ ಕರ್ಮ ಫಲಗಳು ನಾವು ಅನುಭವಿಸ್ಬೇಕಾಗುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ಮೂಕಾಂಬಿಕಾಯ ನಮಃ.